ನಮಸ್ಕಾರ ವೀಕ್ಷಕರೇ ಇದು ದೇಶಕ್ಕೆ ದೇಶವೇ ಬೆಚ್ಚಿ ಬೀಳುವಂತಹ ಘಟನೆ. ಇಡೀ ನಮ್ಮ ಭಾರತಕ್ಕೆ ಕೆಟ್ಟ ಹೆಸರನ್ನ ತಂದಂತಹ ದುಷ್ಕೃತ್ಯ ಪಶ್ಚಿಮ ಬಂಗಾಳದಲ್ಲಿ ಅಮಾನವೀಯ ಘಟನೆ ನಡೆದಿದೆ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಕಳೆದ ವರ್ಷದಲ್ಲಿ ಪಕ್ಕದ ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಸರ್ಕಾರದ ವಿರುದ್ಧವಾಗಿ ಅಲ್ಲಿನ ಒಂದಷ್ಟು ಜನ ದಂಗೆ ಎದ್ದಿದ್ರು. ಈ ದಂಗೆಯಲ್ಲಿನ ಕಿಡಿಗೇಡಿಗಳು ಬಾಂಗ್ಲಾದೇಶದಲ್ಲಿನ ಹಿಂದೂಗಳ ಮೇಲೂ ದಾಳಿ ಮಾಡಿದ್ರು. ಅಷ್ಟೇ ಅಲ್ಲ, ಯುವತಿಯರ ಮೇಲೆ ಲೈಂಗಿಕ ಕಿರುಕುಳ, ಅತ್ಯಾಚಾರ ಕೂಡ ನಡೆದಿತ್ತು. ಇದೀಗ ಅಂತಹ ವಿಕೃತವಾದಂತಹ ದುಷ್ಕೃತ್ಯ ಪಶ್ಚಿಮ ಬಂಗಾಳದಲ್ಲೂ ನಡೆದಿದೆ. ಮಾಧ್ಯಮಗಳ ಮುಂದೆ ಕೀಚಕರಿಂದ ತಪ್ಪಿಸಿಕೊಂಡು ಬಂದಂತಹ ಮಹಿಳೆಯರು ತಮ್ಮ ಅಳಲನ್ನು ತೋಡಿಕೊಳ್ತಿದ್ದಾರೆ. ಬಂಗಾಳದಲ್ಲಿ ಗಲಭೆಕೋರರು ಪ್ರತಿಭಟನೆಯ ಹೆಸರಲ್ಲಿ ಯುವತಿಯರಿಗೆ ಲೈಂಗಿಕ ಕಿರುಕುಳವನ್ನು ಕೊಟ್ಟಿದ್ದಾರೆ. ಕೀಚಕರು ಅಟ್ಟಹಾಸವನ್ನು ಮೆರೆದಿದ್ದಾರೆ. ಬಂಗಾಳದಲ್ಲಿ ಪರಿಸ್ಥಿತಿ ಕೈಮೀರಿ ಹೋಗಿದೆ. ದೇಶದ ಶಾಂತಿ ಕದಡುವ ಪ್ರಯತ್ನ ಎಗ್ಗಿಲ್ಲದೆ ಸಾಗಿದೆ. ಅಲ್ಲಿನ ರಾಜ್ಯ ಸರ್ಕಾರ ಅಕ್ಷರಶಃ ಈ ನಕಲಿ ಪ್ರತಿಭಟನೆಯನ್ನು ಹತ್ತಿಕ್ಕೋದ್ರಲ್ಲಿ ವಿಫಲ ಆಗಿದೆ. ಪರಿಣಾಮ ಅಲ್ಲಿನ ಜನರು ತಾವು ನೆಲೆಸಿದ್ದ ಸ್ಥಳದಿಂದ ಓಡೋಡಿ ಬರುವಂತಹ ಪರಿಸ್ಥಿತಿ ಎದುರಾಗಿದೆ. ಬಹಳ ಆತಂಕದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜನ ಎದ್ನೋ ಬಿದ್ನೋ ಅಂತ ಓಡೋಡಿ ವಲಸೆ ಬಂದಿದ್ದಾರೆ. ಶಾಲೆಗಳಲ್ಲಿ, ಆಶ್ರಮಗಳಲ್ಲಿ ನೆಲೆಸಿದ್ದಾರೆ. ಮಹಿಳೆಯರಿಗೆ ಅಲ್ಲಿ ರಕ್ಷಣೆ ಇಲ್ಲದಂತಾಗಿದೆ. ಅತ್ತ ಗಲಭೆಕೋರರು ಜನರ ಮನೆಗೆ ಬೆಂಕಿ ಹಚ್ತಾ ಇದ್ರೆ, ಇತ್ತ ಮುಖ್ಯಮಂತ್ರಿ ಫಿಲಾಸಫಿ ಮಾತಾಡ್ತಿದ್ದಾರೆ. ಪರಿಣಾಮ ಬಂಗಾಳ ಈಗ ಮಿಲಿಟರಿ ಕೈಗೆ ಹೋಗ್ತಾ ಇದೆ. ರಾಷ್ಟ್ರಪತಿ ಆಳ್ವಿಕೆ ಜಾರಿಯಾದರೂ ಅಚ್ಚರಿ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಎದುರಾಗಿದೆ. ಮತ್ತೊಂದು ಕಡೆ ತೃಣಮೂಲ ಕಾಂಗ್ರೆಸ್ ಇಡೀ ದೇಶಕ್ಕೆ, ದೇಶದ ಜನರಿಗೆ ಹಸಿ ಸುಳ್ಳನ್ನು ಹೇಳುವಂತಹ ಭೀಕರ ಕೆಲಸಕ್ಕೆ ಕೈ ಹಾಕಿದೆ. ಪಶ್ಚಿಮ ಬಂಗಾಳದಲ್ಲಿ ಏನೂ ಸಮಸ್ಯೆ ಇಲ್ಲ ಅಂತ ಹಸಿ ಸುಳ್ಳನ್ನು ಹೇಳ್ತಾ ಇದೆ. ಈಗಾಗಲೇ ಘಟನೆಯ ದೃಶ್ಯಾವಳಿಗಳು, ಜನರು ವಲಸೆ ಬಂದಿರೋದು, ನಿರಾಶ್ರಿತರಾಗಿರೋದು, ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳು ದೇಶದೆಲ್ಲೆಡೆ ವೈರಲ್ ಆಗಿದೆ. ಭಾರತೀಯರು ಈ ಹಸಿ ಸುಳ್ಳುಗಳಿಗೆ ಛೀ ಥೂ ಅಂತ ಉಗಿತಿದ್ದಾರೆ. ಪಶ್ಚಿಮ ಬಂಗಾಳ ಸರ್ಕಾರದ ಈ ಅವಾಂತರಗಳನ್ನು ಗಮನಿಸಿ ಸರ್ಕಾರಕ್ಕೆ ಚಾಟಿ ಏಟನ್ನು ಕೊಟ್ಟಿದೆ ಹೈಕೋರ್ಟ್. ಗಲಭೆಯ ಭೀಕರತೆಯನ್ನು ಕಂಡು ಪರಿಸ್ಥಿತಿ ಕೈತಪ್ಪಿ ಹೋಗಿರೋದನ್ನು ಅರಿತು ಸ್ವತಃ ಕೋರ್ಟ್ ಮಧ್ಯಪ್ರವೇಶ ಮಾಡಿ ಮಿಲಿಟರಿ ನಿಯೋಜನೆ ಮಾಡೋದಕ್ಕೆ ಆದೇಶ ನೀಡಿದೆ. ಹಾಗಾದ್ರೆ ಏನಿದು ಪಶ್ಚಿಮ ಬಂಗಾಳದಲ್ಲಿ ನಕಲಿ ಪ್ರತಿಭಟನೆಯ ಹೆಸರಲ್ಲಿ ಲೈಂಗಿಕ ಕಿರುಕುಳ ನೀಡಿದ ಆ ಮಹಾನ್ ಕೀಚಕರು ಯಾರು? ಗಲಭೆ ಹಿಂದಿನ ದುಷ್ಕೃತ್ಯ ಯಾರದ್ದು? ದೇಶವೇ ಒಪ್ಪಿಕೊಂಡ ವಕ್ಫ್ ವಿರುದ್ಧ ಏನಿದು ರಾಜಕೀಯ ಷಡ್ಯಂತ್ರ? ಎಲ್ಲವೂ ಗೊತ್ತಿದ್ದು ಸುಮ್ಮನಾದ್ರ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ದೀದಿ ಎಡವಟ್ಟಿಗೆ ಬೆಲೆ ತೆರಬೇಕಾಗುತ್ತಾ? ಹೈಕೋರ್ಟ್ ಕೊಟ್ಟ ಚಾಟಿ ಏಟು ಎಂತದ್ದು? ಆ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ವೀಕ್ಷಕರೇ, ಪಶ್ಚಿಮ ಬಂಗಾಳದಲ್ಲಿ ನಡೆದಂತಹ ಘಟನೆ ಮೇಲ್ನೋಟಕ್ಕೆ ಮಾತ್ರ ಅದು ಪ್ರತಿಭಟನೆ, ಆದರೆ ಲೈಂಗಿಕ ಕಿರುಕುಳವನ್ನು ನೀಡಿದಂತಹ ಘಟನೆಯೂ ನಡೆದಿದೆ. ನಿಜವಾಗಿಯೂ ಪ್ರತಿಭಟನೆ ಮಾಡೋರು ಸಂಬಂಧಪಟ್ಟ ವಿಚಾರದ ಬಗ್ಗೆ ಧ್ವನಿ ಹಾಕ್ತಾರೆ, ಸರ್ಕಾರಕ್ಕೆ ಮನವಿಯನ್ನ ಮಾಡ್ತಾರೆ. ಆದರೆ ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ನಡೀತಿರೋದೇ ಬೇರೆ. ಪ್ರತಿಭಟನೆಯ ಹೆಸರಲ್ಲಿ ವಕ್ಫ್ ವಿರೋಧಿ ಪ್ರತಿಭಟನೆ ಅನ್ನುವ ಮುಖವಾಡವನ್ನು ಇಟ್ಕೊಂಡು ಕೀಚಕರು ಯುವತಿಯರಿಗೆ ಲೈಂಗಿಕ ಕಿರುಕುಳವನ್ನು ಕೊಟ್ಟಿದ್ದಾರೆ. ಅಂದರೆ ಈ ಪ್ರತಿಭಟನೆ ಎಲ್ಲವೂ ಕೇವಲ ನೆಪ ಮಾತ್ರನಾ ಅನ್ನುವ ಅನುಮಾನ ಕಾಡೋದಕ್ಕೆ ಶುರುವಾಗಿದೆ. ಹಿಂದೂಗಳ ಮನೆಗಳಿಗೆ ಬೆಂಕಿ ಹಚ್ಚಲಾಗಿದೆ, ಲೂಟಿಗಳು ಕೂಡ ಶುರುವಾಗಿದೆ. ಇದು ಈಗ ಭಾರೀ ಆತಂಕಕ್ಕೆ ಕಾರಣ ಆಗಿದೆ. ಅಲ್ಲಿ ಈ ಎಲ್ಲ ದುಷ್ಕೃತ್ಯಗಳು ನಡೀತಾ ಇರೋದು ವಕ್ಫ್ ತಿದ್ದುಪಡಿ ಮಸೂದೆಯನ್ನು ವಿರೋಧಿಸ್ತೀವಿ ಅನ್ನೋ ಅಡಿಯಲ್ಲಿ. ಪಶ್ಚಿಮ ಬಂಗಾಳದ ಕೆಲವು ಜಿಲ್ಲೆಗಳಲ್ಲಿ ಮುಸ್ಲಿಮರು ದಾಳಿ ನಡೆಸಬಹುದು ಅನ್ನೋ ಭೀತಿಯಲ್ಲಿ ಅನೇಕ ಹಿಂದೂ ಕುಟುಂಬಗಳು ಗುಳೆ ಹೊರಟಿದೆ. ಸುತಿ, ದುಲಿಯಾನ್, ಜಂಗೀಪುರ, ಶಂಶೇರ್ಗಢ್ ಈ ಪ್ರದೇಶಗಳಿಂದ ಹಿಂದೂಗಳು ವಲಸೆ ಹೋಗ್ತಿದ್ದಾರೆ. ಹಿಂದೂಗಳು ಭಾಗೀರಥಿ ನದಿಯನ್ನು ದಾಟಿ ಪ್ರಾಣ ಉಳಿಸ್ಕೊಳ್ತಿದ್ದಾರೆ. ಎಂತಹ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ, ಮಾಲ್ಡಾ ಪ್ರದೇಶ ಸೇರಿ ವಿವಿಧ ಕಡೆಗಳಲ್ಲಿ ತಮ್ಮ ಬಂಧುಗಳ ಮನೆಗೆ, ಸ್ನೇಹಿತರ ಮನೆಗೋ ಅಥವಾ ಶಾಲೆಗಳಲ್ಲಿ ಹೋಗಿ ಆಶ್ರಯವನ್ನು ಪಡೆದುಕೊಳ್ತಿದ್ದಾರೆ. ಅಂತಹ ಪರಿಸ್ಥಿತಿ ಬಂದಿದೆ ಅಲ್ಲಿ. ಇನ್ನು ನದಿಯನ್ನು ದಾಟಿ ದೋಣಿಗಳಲ್ಲಿ ಬರೋರಿಗೆ ಸಹಾಯವನ್ನು ಮಾಡ್ತಾ ಇರೋದು ಸ್ವಯಂ ಸೇವಕರು, ಪಕ್ಕದ ಜಿಲ್ಲೆಯ ಹಿಂದೂಗಳು. ಅಲ್ಲಿನ ಸರ್ಕಾರ ಏನು ಮಾಡ್ತಿದೆ ಅನ್ನೋದೇ ಈಗ ಬಹಳ ಆಶ್ಚರ್ಯದ ಸಂಗತಿಯಾಗಿದೆ. ಪ್ರಮುಖವಾಗಿ ಆ ರಾಜ್ಯದ ಮುಷಿರಾಬಾದ್ ಜಿಲ್ಲೆಯಲ್ಲಿ ಪ್ರತಿಭಟನೆ ಹೆಸರಲ್ಲಿ ಹಿಂಸಾಚಾರ ನಡೀತಿರುವಂಥದ್ದು. ಇದು ಮುಸ್ಲಿಂ ಪ್ರಾಬಲ್ಯದ ಪ್ರದೇಶ. ಹಿಂದೂಗಳ ಸಂಖ್ಯೆಯಲ್ಲಿ ಕಡಿಮೆ ಇದೆ. ಅಲ್ಲಿನ ಹಿಂದೂಗಳನ್ನು ಗುರಿಯಾಗಿಸಿಕೊಂಡು ಈ ಹಿಂಸಾಚಾರ ನಡೀತಾ ಇದೆ. ಈವರೆಗೂ ಅಲ್ಲಿ 2 ಮೃತಪಟ್ಟಿದ್ದಾರೆ, ಮತ್ತೊಬ್ಬರಿಗೆ ಗಂಭೀರವಾದಂತಹ ಗಾಯ ಆಗಿದೆ, ಚಿಕಿತ್ಸೆ ಮುಂದುವರೆದಿದೆ. ಇದು ಅಲ್ಲಿನ ಪೊಲೀಸರು ಕೊಟ್ಟಿರುವಂತಹ ಮಾಹಿತಿ. ಇಷ್ಟು ಮಾತ್ರ ಅಲ್ಲ, ಗಲಭೆಕೋರರು ಅಲ್ಲಿನ ರೈಲು ಸಂಚಾರ ವಾಹನಗಳಿಗೆ ಅಡ್ಡಿಪಡಿಸಿದ್ದಾರೆ. ಕಳೆದ ಕೆಲವು ದಿನಗಳ ಹಿಂದೆ ಈ ವಕ್ಫ್ ಮಸೂದೆಯ ವಿರುದ್ಧವಾಗಿ ಮುಷಿರಾಬಾದ್ನಲ್ಲಿ ಪ್ರತಿಭಟನೆ ನಡೆದಿತ್ತು. ಅದಾದ ನಂತರ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ವಕ್ಫ್ ಜಾರಿಯಾಗೋದಕ್ಕೆ ನಾವು ಬಿಡೋದಿಲ್ಲ ಅಂತ ಪ್ರತಿಭಟನಾಕಾರರ ಪರವಾಗಿ ನಿಲ್ತಾರೆ. ಆ ಬೆನ್ನಲ್ಲೇ ಈ ಹಿಂಸಾಚಾರ ನಡೆದಿದೆ. ಅಂದ್ರೆ ಅಲ್ಲಿ ಯಾರು ಮುಖ್ಯಮಂತ್ರಿಯ ಮಾತನ್ನೇ ಕೇಳೋದಕ್ಕೂ ತಯಾರಿಲ್ಲ. ಈ ಭರವಸೆಯ ಬೆನ್ನಲ್ಲೂ ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ, ಹಲವು ವಾಹನಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಈ ಸಂದರ್ಭದಲ್ಲಿ ಸುಮಾರು 10 ಪೊಲೀಸರು ಸೇರಿದಂತೆ ಕೆಲವು ಪ್ರಯಾಣಿಕರು ಸಹ ಗಾಯಗೊಂಡಿದ್ದಾರೆ. ಸದ್ಯ ಅವರೆಲ್ಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ.
ಮುಷಿರಾಬಾದ್, ಮಾಲ್ಡಾ, ದಕ್ಷಿಣ ಪರಗಣ ಹಾಗೆ ಹೂಗ್ಲಿ ಜಿಲ್ಲೆಗಳಲ್ಲಿ ಈ ಹಿಂಸಾಚಾರ ನಡೆದಿರುವಂಥದ್ದು. ಈ ಸಂದರ್ಭದಲ್ಲಿ ಪೊಲೀಸ್ ವಾಹನಗಳಿಗೂ ಬೆಂಕಿ ಹಚ್ಚಲಾಗಿದೆ, ಭದ್ರತಾ ಪಡೆಗಳ ಮೇಲೆ ಕಲ್ಲು ತೂರಲಾಗಿದೆ, ರಸ್ತೆಗಳನ್ನು ನಿರ್ಬಂಧಿಸಲಾಗಿದೆ, ಹಲವು ಆಸ್ತಿಪಾಸ್ತಿಗಳಿಗೆ ಹಾನಿ ಮಾಡಲಾಗಿದೆ. ಸದ್ಯ ಎಲ್ಲೆಲ್ಲಿ ಹಿಂಸಾಚಾರ ನಡೆದಿದೆ ಆ ಸ್ಥಳಗಳಲ್ಲಿ ನಿಷೇಧಾಜ್ಞೆಯನ್ನು ವಿಧಿಸಲಾಗಿದೆ, ಇಂಟರ್ನೆಟ್ ಸೇವೆಯನ್ನು ಸಹ ಸ್ಥಗಿತಗೊಳಿಸಲಾಗಿದೆ ಅಂತ ಪೊಲೀಸರು ಹೇಳ್ತಿದ್ದಾರೆ. ಇನ್ನು ಸುತಿ ಪ್ರದೇಶದಿಂದ ಸುಮಾರು 70 ಜನರನ್ನ, ಶಂಷರ್ಗಂಜ್ ಪ್ರದೇಶದಿಂದ 41 ಜನರನ್ನ ಬಂಧಿಸಲಾಗಿದೆ ಅಂತ ಪೊಲೀಸ್ ಅಧಿಕಾರಿಯೊಬ್ಬರು ಹೇಳಿದ್ದಾರೆ. ವೀಕ್ಷಕರೇ, ಭಾರತದಂತಹ ಒಂದು ಪ್ರದೇಶದಲ್ಲಿ ಜನ ತಾವಿದ್ದ ಸ್ಥಳದಿಂದ ಓಡೋಡಿ ಬೇರೆ ಕಡೆಗೆ ಹೋಗೋದು ಅಂತ ಹೇಳಿದ್ರೆ ಅದೆಂತಹ ಪರಿಸ್ಥಿತಿ ಬಂದಿದೆ ಅನ್ನೋದನ್ನು ನೀವು ಊಹೆ ಮಾಡ್ಕೋಬಹುದು. ಮುಷಿರಾಬಾದ್ ಪ್ರದೇಶದ ಬಳಿ ಜನರು ನದಿಯನ್ನ ದಾಟಿ ಮಾಲ್ಡಾದ ಬೈಜ್ನಾಸ್ ನಗರದ ದಿಯೋನಾಪುರ, ಸೋವಾಪುರ ಮುಂತಾದ ಕಡೆಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಆಶ್ರಯವನ್ನು ಪಡೆದುಕೊಳ್ತಿದ್ದಾರೆ. ಈಗಲೂ ಸಹ ಅಲ್ಲಿ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿ ಪರಿಸ್ಥಿತಿ ಇದೆ. ಸುಮಾರು 400ಕ್ಕೂ ಹೆಚ್ಚು ಹಿಂದೂ ಕುಟುಂಬಗಳು ಬೇರೆ ಜಿಲ್ಲೆಯತ್ತ ಹೋಗಿದ್ದಾರೆ. ನಮ್ಮ ಸುರಕ್ಷತೆ ನಮಗೆ ಮುಖ್ಯ, ನಾವಿರುವಂತಹ ಪ್ರದೇಶ, ನಮ್ಮ ಮನೆ ಎಲ್ಲವನ್ನ ಬಿಟ್ಟು ಬಂದಿದ್ದೀವಿ, ಇಲ್ಲಿ ಯಾವ ಸಮಯದಲ್ಲಿ ದಾಳಿಯಾಗುತ್ತೋ ಅನ್ನುವ ಪ್ರಾಣಭೀತಿ ಇದೆ ಅಂತ ಅಳಲನ್ನು ತೋಡಿಕೊಳ್ತಿದ್ದಾರೆ. ಹಲವು ಕುಟುಂಬಗಳು ಪಲಾಯನ ಮಾಡಿದೆ. ಅಷ್ಟು ಮಾತ್ರ ಅಲ್ಲ, ಅಲ್ಲಿಂದ ತಪ್ಪಿಸಿಕೊಂಡು ಬಂದಂತಹ ಮಹಿಳೆಯರು, ಯುವತಿಯರು ಗಲಭೆಕೋರರ, ಕೀಚಕರ ದುಷ್ಕೃತ್ಯವನ್ನ ಬಿಚ್ಚಿಟ್ಟಿದ್ದಾರೆ. ಸ್ಥಳೀಯ ಮಹಿಳೆಯರು ಮತ್ತು ಹುಡುಗಿಯರಿಗೆ ಲೈಂಗಿಕ ಕಿರುಕುಳವನ್ನು ಕೊಡ್ತಿದ್ದಾರೆ ಅಂತ ಮಾಧ್ಯಮದ ಮುಂದೆ ತಮ್ಮ ಅಳಲನ್ನು ತೋಡಿಕೊಳ್ತಿದ್ದಾರೆ. ನಮ್ಮ ಮನೆಗಳ ಮೇಲೆ ಬಾಂಬೆಸೆದು ಮಕ್ಕಳ ಮೇಲೆ ಹಲ್ಲೆ ನಡೆಸಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಮನೆಗಳನ್ನು ತೊರೆಯುವಂತೆ ಸೂಚನೆ ನೀಡಿದ್ದಾರೆ. ನಾವು ಅಲ್ಲಿಂದ ತಪ್ಪಿಸ್ಕೊಂಡು ಬರೋದಕ್ಕೆ ಕೇಂದ್ರ ಪಡೆಗಳ ಸಹಾಯದಿಂದಾಗಿ ನಾವು ಪಾರಾಗಿ ಬಂದಿದ್ದೇವೆ ಅಂತ ಯುವತಿಯೋರ್ವಳು ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ್ದಾಳೆ. ಅಂದ್ರೆ ವೀಕ್ಷಕರೇ ಗಮನಿಸಬೇಕು, ಸ್ಥಳೀಯರು ಅವರಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಿರೋದು, ಅಲ್ಲಿನ ರಾಜ್ಯ ಸರ್ಕಾರ ಅಲ್ಲ. ಇನ್ನು ಗಲಭೆ ಪೀಡಿತ ಪ್ರದೇಶದಿಂದ ಆ ಹಿಂದೂಗಳು ತಪ್ಪಿಸ್ಕೊಂಡು ಬರೋದಕ್ಕೆ, ಅವರಿಗೆ ಸಹಾಯ ಮಾಡೋದಕ್ಕೆ ಕೊನೆಗೆ ಕೇಂದ್ರ ಪಡೆಯೇ ಬರಬೇಕಾಯ್ತು. ಅಲ್ಲಿನ ಸರ್ಕಾರ ಏನ್ ಮಾಡ್ತಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಎಲ್ಲವನ್ನ ನೋಡಿಕೊಂಡು ಕಣ್ಮುಚ್ಚಿ ಕುಳಿತಂತೆ ಕಾಣಿಸ್ತಾ ಇದೆ. ಇನ್ನು ಬಿಜೆಪಿ ನಾಯಕ ಸುವೇಂದು ಅಧಿಕಾರಿ ವಾಸ್ತವ ಸಂಗತಿಯನ್ನ ಬಿಚ್ಚಿಡುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಹಿಂದೂಗಳು ಅನುಭವಿಸುತ್ತಿರುವಂತಹ ತೊಂದರೆಯ ಬಗ್ಗೆ ವಿಡಿಯೋಗಳನ್ನು ಹಂಚಿಕೊಂಡಿದ್ದಾರೆ. ಬಿಜೆಪಿಯನ್ನ ವಿರೋಧಿಸುವ ಸಲುವಾಗಿ ಈ ರೀತಿಯಾದಂತಹ ಹಿಂಸಾಚಾರಗಳು ನಡೀತಾ ಇದೆ. ಇದು ಸರ್ಕಾರಿ ಪ್ರಾಯೋಜಿತ ಹಿಂಸಾಚಾರ. ಬಂಧಿತರನ್ನ ಸರ್ಕಾರ ರಕ್ಷಣೆ ಮಾಡ್ತಾ ಇದೆ. ಸರ್ಕಾರಕ್ಕೆ ಈ ಗಲಭೆ ನಿಲ್ಲೋದು ಬೇಕಾಗಿಲ್ಲ. ಹಿಂದೂಗಳನ್ನು ಗುರಿಯಾಗಿಸಿಕೊಂಡು ಹಿಂಸಾಚಾರ ನಡೀತಿದೆ ಅಂತ ಬಿಜೆಪಿ ನಾಯಕ ಸುವೇಂದು ಅಧಿಕಾರಿ ಹೇಳಿದ್ದಾರೆ. ವೀಕ್ಷಕರೇ, ಈ ಎಲ್ಲ ಘಟನೆಯ ಬೆನ್ನಲ್ಲೇ ಮಮತಾ ಬ್ಯಾನರ್ಜಿ ಸರ್ಕಾರಕ್ಕೆ ಹೈಕೋರ್ಟ್ ಚಾಟಿ ಬೀಸಿದೆ. ಜನರ ಸುರಕ್ಷತೆ ಮತ್ತು ಭದ್ರತೆ ಸರ್ಕಾರದ ಆದ್ಯತೆ ಆಗಿರಬೇಕು. ಮೊದಲೇ ನೀವು ಕೇಂದ್ರ ಸಶಸ್ತ್ರ ಪಡೆಯನ್ನ ನಿಯೋಜನೆ ಮಾಡಿದ್ದಿದ್ರೆ ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇರಲಿಲ್ಲ. ಸೂಕ್ತವಾದಂತಹ ಸಮಯದಲ್ಲಿ ಸರಿಯಾದ ನಿರ್ಧಾರವನ್ನ ಮಮತಾ ಬ್ಯಾನರ್ಜಿ ಸರ್ಕಾರ ತೆಗೆದುಕೊಂಡಿಲ್ಲ ಅಂತ ಕೋರ್ಟ್ ಹೇಳಿದೆ. ಆ ಮೂಲಕ ಪಶ್ಚಿಮ ಬಂಗಾಳ ಸರ್ಕಾರದ ಕಿವಿ ಹಿಂಡಿದೆ. ಅಲ್ಲಿನ ರಾಜ್ಯ ಸರ್ಕಾರ ತೆಗೆದುಕೊಂಡಂತಹ ಕ್ರಮಗಳು ಸಮರ್ಪಕವಾಗಿಲ್ಲ, ಗಲಭೆಕೋರರನ್ನ ಬಂಧಿಸೋದಕ್ಕೆ ಯುದ್ಧೋಪಾದಿಯಲ್ಲಿ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ ಅಂತ ದ್ವಿಸದಸ್ಯ ನ್ಯಾಯಮೂರ್ತಿಗಳ ಪೀಠ ಹೇಳಿದೆ. ಬಿಜೆಪಿಯ ಸುವೇಂದು ಅಧಿಕಾರಿ ಒಂದು ತುರ್ತು PIL ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಈ ವಿಚಾರಣೆ ಸಂದರ್ಭದಲ್ಲಿ ಕೋರ್ಟ್ ಇಂತಹ ಆದೇಶವನ್ನು ಹೊರಡಿಸಿರುವಂಥದ್ದು. ವೀಕ್ಷಕರೇ, ಈ ಮುಷಿರಾಬಾದ್ ಹಿಂಸಾಚಾರದ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲೂ ಪ್ರಸ್ತಾಪ ಆಗಿದೆ. ಹಿಂಸಾಚಾರದ ತನಿಖೆಯನ್ನ ಕೇಂದ್ರೀಯ ತನಿಖಾ ಸಂಸ್ಥೆಗೆ ವಹಿಸುವಂತೆ ಕೋರಲಾಗಿದೆ. ಪ್ರಮುಖವಾಗಿ ಮುಸ್ಲಿಂ ಪ್ರಾಬಲ್ಯವಿರುವ ಕ್ಷೇತ್ರಗಳಲ್ಲಿ ಈ ಹಿಂಸಾಚಾರ ನಡೆದಿರುವಂಥದ್ದು. ಸದ್ಯ ಪಶ್ಚಿಮ ಬಂಗಾಳದ ಮುಷಿರಾಬಾದ್ನಲ್ಲಿ ಕೇಂದ್ರ ಸಶಸ್ತ್ರ ಪಡೆಯನ್ನು ನಿಯೋಜನೆ ಮಾಡೋದಕ್ಕೆ ಕೋಲ್ಕತ್ತಾ ಹೈಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಸದ್ಯ ಆ ಪ್ರದೇಶಗಳು ಮಿಲಿಟರಿ ಹಿಡಿತದಲ್ಲಿದೆ. ವೀಕ್ಷಕರೇ, ಈ ಎಲ್ಲ ಹಿಂಸಾಚಾರಗಳು ನಡೆದಿರೋದು ಈಗಾಗಲೇ ಹೇಳಿದ ಹಾಗೆ ವಕ್ಫ್ ಪ್ರತಿಭಟನೆಯ ಹೆಸರಲ್ಲಿ. ಇಷ್ಟೆಲ್ಲ ಹಿಂಸಾಚಾರ ಆದಾಗ ಇದಕ್ಕೆ ಪ್ರತಿಭಟನೆಯ ನೇತೃತ್ವ ವಹಿಸಿದವರು, ಕುಮ್ಮಕ್ಕು ನೀಡಿದವರು ಕಾರಣ ಆಗ್ತಾರೆ. ಪರಗಣ ಜಿಲ್ಲೆ ಸೇರಿದಂತೆ ಹಲವು ಕಡೆಗಳಲ್ಲಿ ಇಂಡಿಯನ್ ಸೆಕ್ಯುಲರ್ ಫ್ರಂಟ್ ISF ಬೆಂಬಲಿಗರು ಪೊಲೀಸರ ಮೇಲೆಯೇ ದಾಳಿ ನಡೆಸಿದ್ದಾರೆ. ISF ಗಲಭೆಕೋರರು ಹಾಗೆ ಪೊಲೀಸರ ನಡುವೆ ಘರ್ಷಣೆ ನಡೆದಿದೆ. ಪ್ರತಿಭಟನಾಕಾರರು ವಾಹನಗಳಿಗೆ ಬೆಂಕಿ ಹಚ್ಚಿ ಪೊಲೀಸರ ಬಸ್ಗಳನ್ನೇ ಜಖಂಗೊಳಿಸಿದ್ದಾರೆ. ಈ ವೇಳೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿ ಪ್ರತಿಭಟನಾಕಾರರನ್ನ ಚದುರಿಸಿದ್ದಾರೆ. ಹೀಗಾಗಿ ಇಲ್ಲಿ ISF ಕುಮ್ಮಕ್ಕು ಇರೋದು ಕಾಣಿಸ್ತಾ ಇದೆ. ಇದು ಮಾತ್ರ ಅಲ್ಲ, ಮತ್ತೊಂದು ಆಘಾತಕಾರಿ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಅಲ್ಲಿನ ಪೊಲೀಸರು ಈ ಒಂದು ಗಲಭೆಗೆ PFI ನಂಟಿರುವ ಬಗ್ಗೆ ಪತ್ತೆ ಹಚ್ಚಿದ್ದಾರೆ. ಈ ಹಿಂದೆಯೂ ಸಹ ನಮ್ಮ ದೇಶದ ಹಲವು ಕಡೆಗಳಲ್ಲಿ ಶಾಂತಿ ಕದಡುವಂತಹ ಪ್ರಯತ್ನವನ್ನ ಈ PFI ಸಂಘಟನೆ ಮಾಡಿದೆ. ಇದೇ ಕಾರಣಕ್ಕೆ ಭಾರತ ಸರ್ಕಾರ ಈ PFI ಅನ್ನ ಬ್ಯಾನ್ ಮಾಡಿದೆ. ಆದ್ರೂ ಸಹ ಈ ಸಂಘಟನೆಯ ಚಟುವಟಿಕೆಗಳು ಅಲ್ಲಲ್ಲಿ ಕಂಡು ಬಂದಿದೆ. ಈಗ ಬಂಗಾಳ ಗಲಭೆಗೂ PFIಗೂ ನಂಟಿರುವ ಬಗ್ಗೆ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಸದ್ಯ ಬಂಗಾಳದಲ್ಲಿನ TMC ಎಡವಟ್ಟಿನ ವಿರುದ್ಧ ಬಿಜೆಪಿ ಮುಗಿಬೀಳ್ತಾ ಇದೆ. ಅಲ್ಲಿನ ಸರ್ಕಾರದ ವಿರೋಧ ಪಕ್ಷದ ನಾಯಕ ಸುವೇಂದು ಅಧಿಕಾರಿ ಒಂದು ಪೋಸ್ಟ್ ಅನ್ನು ಮಾಡಿದ್ದಾರೆ. ಇದು ಪ್ರತಿಭಟನೆಯಲ್ಲ, ಪೂರ್ವ ನಿಯೋಜಿತ ಹಿಂಸಾಚಾರ. ಪ್ರಜಾಪ್ರಭುತ್ವ ಮತ್ತು ಆಡಳಿತದ ಮೇಲೆ ಜಿಹಾದಿ ಶಕ್ತಿಗಳು ಹಲ್ಲೆ ಮಾಡಿವೆ. ಅವರು ಸಮಾಜದಲ್ಲಿ ಭಯವನ್ನ ಹರಡೋದಕ್ಕೆ ಬಯಸ್ತಾ ಇದ್ದಾರೆ. ಸಾರ್ವಜನಿಕ ಆಸ್ತಿಯನ್ನೇ ನಾಶ ಮಾಡ್ತಿದ್ದಾರೆ.
ಸರ್ಕಾರಿ ಅಧಿಕಾರಿಗಳಿಗೆ ಬೆದರಿಕೆ ಹಾಕ್ತಿದ್ದಾರೆ, ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ. ಮಮತಾ ಬ್ಯಾನರ್ಜಿ ಸರ್ಕಾರ ಮೌನವಾಗಿದೆ ಅಂತ ಸಾಲು ಸಾಲು ಆರೋಪವನ್ನು ಮಾಡಿದ್ದಾರೆ. ಆದರೆ ವೀಕ್ಷಕರೇ, ಇಷ್ಟೆಲ್ಲ ಘಟನೆಗಳು ಸಂಭವಿಸಿದ್ರು ಮಮತಾ ಬ್ಯಾನರ್ಜಿ ಮಾತ್ರ ಫಿಲಾಸಫಿ ಹೇಳ್ತಿದ್ದಾರೆ. ರಾಜ್ಯದಲ್ಲಿ ಇಷ್ಟೆಲ್ಲ ಆಗ್ತಾ ಇದ್ರು ಮಮತಾ ಬ್ಯಾನರ್ಜಿ ದೀದಿ ಮಾತ್ರ ಇನ್ನೂ ಶಾಂತಿಯ ಪಾಠವನ್ನು ಮಾಡ್ಕೊಂಡು ಕೂತಿದ್ದಾರೆ. ಮುಷಿರಾಬಾದ್, ಪರಗಣ ಜಿಲ್ಲೆಗಳಲ್ಲಿ ನಡೆದಂತಹ ಹಿಂಸಾಚಾರದ ಬಗ್ಗೆ ಮಾತನಾಡ್ತಾ ಕಾನೂನನ್ನು ಕೈಗೆತ್ತಿಕೊಳ್ಳಬೇಡಿ, ನಾವು ಒಮ್ಮೆ ಬದುಕ್ತೇವೆ ಒಮ್ಮೆ ಸಾಯ್ತೇವೆ, ಹಾಗಾದ್ರೆ ಗಲಭೆ ಯಾಕೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಗಲಭೆ ಪೀಡಿತ ಪ್ರದೇಶಗಳು ಹೊತ್ತಿ ಉರಿತಾ ಇದೆ, ಹಿಂದೂಗಳು ಓಡೋಡಿ ಬಂದಿದ್ದಾರೆ. ಗಲಭೆಕೋರರನ್ನ ಜೈಲಿಗಟ್ಟೋದು ಬಿಟ್ಟು ಶಾಂತಿಯ ಪಾಠವನ್ನು ಹೇಳ್ಕೊಂಡು ಕೂತಿದ್ದಾರೆ. ವೀಕ್ಷಕರೇ, ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ಅಲ್ಲ, ಅಸ್ಸಾಂನಲ್ಲೂ ಗಲಭೆ ನಡೆದಿದೆ. ಅಸ್ಸಾಂನ ಕ್ಯಾಶರ್ ಜಿಲ್ಲೆಯ ಸಿಲ್ಜಾರ್ ಪಟ್ಟಣದಲ್ಲೂ ವಕ್ಫ್ ವಿರೋಧಿಸಿ ಪ್ರತಿಭಟನೆ ನಡೀತಿದ್ದ ವೇಳೆ ಹಿಂಸಾಚಾರ ಭುಗಿಲೆದ್ದಿದೆ. ಸುಮಾರು 450 ಜನರಿದ್ದಂತಹ ಗುಂಪು ಕಪ್ಪು ಬಾವುಟ ಪ್ರದರ್ಶನ ಮಾಡ್ತಾ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಘೋಷಣೆ ಕೂಗಿ ಕಲ್ಲು ತೂರಾಟವನ್ನ ನಡೆಸಿದೆ. ನೋಡಿ ಯಾವ ರೀತಿಯಾದಂತಹ ಮನಸ್ಥಿತಿ. ಸರ್ಕಾರಿ ಶಾಲೆಗಳು, ಒಳ್ಳೆಯ ವಿದ್ಯಾಭ್ಯಾಸ, ಒಳ್ಳೆಯ ರಸ್ತೆ, ಬೇಕಾದಂತಹ ಫೆಸಿಲಿಟಿ ಭಾರತದಲ್ಲಿದೆ. ಪ್ರತಿಭಟನೆ ಮಾಡೋದಕ್ಕೂ ಒಂದು ರೀತಿ ನೀತಿ ಅಂತ ಇದೆ. ದೇಶದ ಇಷ್ಟೆಲ್ಲ ಫೆಸಿಲಿಟಿಯನ್ನು ಬಳಸ್ಕೊಂಡು ಸಾರ್ವಜನಿಕ ಆಸ್ತಿಗೆ ಜನರ ಮೇಲೆ ಕಲ್ಲೆಸೆಯುವಂತಹ ಮನಸ್ಥಿತಿ ಅಂತ ಹೇಳಿದ್ರೆ ನಿಜಕ್ಕೂ ಭಾರತದ ದುರ್ದೈವ ಅಂತಲೇ ಹೇಳ್ಬೋದು. ಹಾಗಾದ್ರೆ ವೀಕ್ಷಕರೇ, ಈ ಒಂದು ದುಷ್ಕೃತ್ಯದ ಬಗ್ಗೆ ನೀವೇನಂತೀರಾ? ಗಲಭೆಯ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.